ಹಲೋ ನಮಸ್ಕಾರ, ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾವು 5 ಡೇಸ್ ಉದಯ್ಪುರ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಜರ್ನಿ ಎಲ್ಲ ಹೆಂಗಾಯ್ತು ಅನ್ನೋದು ಶೇರ್ ಮಾಡತ್ತೀನಿ ಬರ್ರಿ. ಹುಬ್ಳಿ ಟು ಬ್ಯಾಂಗ್ಳೂರ್ VRL ಬಸ್ ಬುಕ್ ಮಾಡಿದ್ವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಮಾರ್ನಿಂಗ್ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಏರ್ಪೋರ್ಟಿಗೆ ಹೊಂಟ್ವಿ. ಆನ್ ದ ವೇ ಈ ಬೈಕ್ ನೋಡಿದೆ, ಇದು ಯಾವ ಬೈಕ್ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ ಯಾರು ಅದಾರ. ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಫ್ಲೈಟ್ ಕಡೆ ಹೊಂಟ್ವಿ. ನಾನಂತೂ ಜೀವನದಾಗ ಫಸ್ಟ್ ಟೈಮ್ ಫ್ಲೈಟ್ ಹತ್ತಾಕತ್ತಿದ್ದೆ. ಥ್ಯಾಂಕ್ಸ್ ಟು ಮೈ ದೋಸ್ತ್. ಮತ್ತೆ ಇಲ್ಲಿಂದ ಬಸ್ನಾಗ ಕರ್ಕೊಂಡು ಹೋಗ್ತಾರ ನಾವು ಫ್ಲೈಟ್ವರೆಗೂ. ಎಲ್ಲ ದೇವ್ರಿಗೆ ನೆನೆಸ್ಕೊಂಡು ಅಂತೂ ಇಂತೂ ಹತ್ತಾಕತ್ತೀನಿ ಫ್ಲೈಟ್ ಒಳಗೆ. ಟೇಕ್ ಆಫ್ ಅಂತೂ ಆತ್ ಫೈನಲಿ. ಸ್ವಲ್ಪ ಒಂಥರ ಅನಿಸ್ತೆ, ಹೆದರಿಕೆನೂ ಬಂತೆ. ಆಮೇಲೆ ಸ್ವಲ್ಪ ವ್ಯೂ ಚಲೋ ಕಾಣಿಸತ್ತಲ್ಲ, ಸ್ವಲ್ಪ ಸಮಾಧಾನ ಅನಿಸ್ತೆ. ಫೈನಲಿ ಐ ಆಮ್ ಹ್ಯಾಪಿ ಫ್ಲೈಟ್ ಹತ್ತಿದೆ ಅಂತ. ಯಾವುದೋ ಒಂದು ಮ್ಯಾಗಝೀನ್ ಇಟ್ಟಿದ್ರೆ ಹಂಗ ಸ್ವಲ್ಪ ಪಿಕ್ಚರ್ಸ್ ಅದು ನೋಡ್ಕೊಂಡ ಟೈಮ್ ಪಾಸ್ ಮಾಡಿದೆ. ವ್ಯೂ ನೋಡ್ರಿ ಹೆಂಗ್ ಕಾಣಿಸ್ತೈತಿ. ವಾವ್. ಅಶ್ವಥ ಫ್ರೆಂಡ್ ಕೇಕ್ ಕೊಟ್ಲ. ಫ್ಲೈಟ್ದಾಗಂತೂ ಇದು ತಗೊಳಂಗ್ ಇರೋದಿಲ್ಲ. ಸೊ ನಾನು ಮತ್ತು ನಮ್ಮ ದೋಸ್ತ್ ಕೇಕ್ ತಿನ್ಕೊಂತ ಕುಂತೀವಿ. ಫೈನಲಿ 2 hours ಬ್ಯಾಂಗ್ಳೂರ್ ಟು ಉದಯ್ಪುರ್ ಲ್ಯಾಂಡ್ ಆದ್ವಿ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕಚೋರಿ ಸಮೋಸ ಪೋಹ. ನಾ ಕಚೋರಿ ತಿಂದೆ. ಥಂಡಿ ಅಂತೂ ಸಿಕ್ಕಾಪಟ್ಟಿತ್ತ. ಸೊ ಮಸ್ತ್ ಬಿಸಿ ಬಿಸಿ ಚಾಯ್ ಕುಡಿದ್ವಿ. ಟಿಫಿನ್ ಮುಗಿಸ್ಕೊಂಡು ಕ್ಯಾಬ್ದಾಗ ರೂಮಿಗೆ ಹೋಗಾಕತ್ತೀವಿ. ಇಲ್ಲೇ ನೋಡ್ರಿ ಉದಯ್ಪುರ್ ಸರ್ಕಲ್ ಹೆಂಗಿರ್ತೈತಿ. ಕುದುರೆನ ಸ್ಟ್ಯಾಚು ಮಾಡ್ಬಿಟ್ಟಾರ, ಕುದುರೆ ಸರ್ಕಲ್. ಸೊ ರೂಮ್ ರೀಚ್ ಆದ್ವಿ. ನಮ್ದು ರೂಮ್ ಆಪೋಸಿಟ್ ಇದ್ದ ಆರ್ಟ್ಸ್ ಅಂತ ಏನೋ ಇಟ್ಟಿದ್ರಿ, ಹಿಂಗ್ ಡೋರ್ಸ್ ಕಾಲಮ್ಸ್ ಎಲ್ಲ ಮಾಡ್ತಾರೆ. ಇಲ್ಲಿದು ಡಿಸೈನ್ ನೋಡ್ರಿ ಎಷ್ಟು ಡೀಟೇಲಿಂಗ್ ಆಗಿತ್ತಂದ್ರ. ಮತ್ತೆ ಇಲ್ಲಿ ಸ್ಟ್ಯಾಚೂಸ್ ಅವೆಲ್ಲ ಇಟ್ಟಿದ್ರ. ಲಾಡ್ಜಿಗಂತೂ ಬಂದ್ವಿ. ಇದು ಲಾಡ್ಜ್ ಎಂಟ್ರೆನ್ಸ್. ಪ್ಯೂರ್ ವೆಜ್ ಲಾಡ್ಜ್ ಇದೆ. ಇವ್ರದ್ದು ರೂಫ್ ಟಾಪ್ ರೆಸ್ಟೋರೆಂಟ್ನೂ ಐತಿ. ಸೊ ಊಟ ಅದು ರಾತ್ರಿ ಎಲ್ಲ ಅಲ್ಲೇ ಮಾಡ್ಕೋಬಹುದು. ರೂಮ್ಸ್ ಎಲ್ಲ ಹೆಂಗೈತಿ ನೋಡೋಣಂತ. ರೂಮ್ ಅಂತೂ ಚಲೋ ಮತ್ತು ಕಂಫರ್ಟಬಲ್ ಆಗಿತ್ತು. ಫ್ರೆಶ್ ಅಪ್ ಎಲ್ಲ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತ. ಎಲ್ಲರೂ ಊಟಕ್ಕೆ ಹೋಗೋಣ ಅಂತಂದ್ರೆ ಸೊ ರೆಡಿಯಾಗಿ ಊಟಕ್ಕೆ ಹೊಂಟಿವಿ. ರಾಜವಾಡ ಬೈಟ್ಸ್ ರೆಸ್ಟೋರೆಂಟಿಗೆ ಬಂದ್ವಿ ಅಂಡ್ ಸಿ ದಿ ಆಂಬಿಯನ್ಸ್. ಆಂಬಿಯನ್ಸ್ ಚಲೋ ಇತ್ತು. ನಾನ್ ವೆಜ್ದಾಗ ಲಾಲ್ ಮಾಸ್ ಚಲೋ ಇರ್ತೈತಂತ, ಅದನ್ನ ತಗೊಂಡ್ವಿ. ಆಮೇಲೆ ಇಲ್ಲಿ ತಂಡಿಗಂತೂ ನಾನು ಟೊಮ್ಯಾಟೊ ಸೂಪ್ ಆರ್ಡರ್ ಮಾಡ್ಕೊಂಡು ಮಸ್ತ್ ಬಿಸಿ ಬಿಸಿ ಕುಡಿದೆ. ಊಟ ಮುಗಿಯೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಮೇ ಬಿ ಇಟ್ಸ್ ಅರೌಂಡ್ 5. ದಿಸ್ ಇಸ್ ದ ಫಸ್ಟ್ ಲೇಕ್ ವಿ ಹ್ಯಾವ್ ವಿಸಿಟೆಡ್. ಇದು ಫತೇಸಾಗರ್ ಲೇಕ್ ಅಂತಾರೆ. ಇದು ಉದಯ್ಪುರಿಂದ ಸೆಕೆಂಡ್ ಬಿಗ್ಗೆಸ್ಟ್ ಲೇಕ್ ಅಂತ. ಫಸ್ಟ್ ಈಸ್ ಲೇಕ್ ಪಿಚೋಲೆ ಅಂತ. ನಾನು ನಿಮಗೆ ಪಾರ್ಟ್ 2ದಾಗ ತೋರಿಸ್ತೀನಿ. ಉದಯ್ಪುರ್ ಅಂದಮೇಲೆ ಫೋಕ್ ಡ್ಯಾನ್ಸಸ್ ಎಲ್ಲ ಫೇಮಸ್. ಮತ್ತು ಪಪೆಟ್ ಶೋ ಅವೆಲ್ಲ ತೋರಿಸ್ತಾರೆ. ಸೊ ಈವ್ನಿಂಗ್ ಲೇಕ್ ವ್ಯೂ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಟಿಕೆಟ್ ತೆಗೆಸ್ಕೊಳಕಂತ ಬಂದ್ವಿ. ಇಲ್ಲಾರೆ ಎಲ್ಲ ಫುಲ್ ಆಗೈತೆ ಅಂದ್ರೆ ಈವ್ನಿಂಗ್ ಇನ್ನೊಂದು ರೌಂಡ್ ಬಿಸಿ ಬಿಸಿ ಚಾ ಕುಡಿದು ರೂಮ್ ಕಡೆ ಹೊಂಟ್ವಿ. ಸೊ ಫಸ್ಟ್ ಡೇ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. ಸೊ ಭಾಳ ಪ್ಲೇಸಸ್ ನೋಡೋಕ್ಕೇನಾಗಲಿಲ್ಲ. ಅಲ್ಲೇ ನಮ್ದು ಲಾಡ್ಜ್ ಬುಕ್ ಮಾಡಿದಲ್ಲಿ ರೂಫ್ ಟಾಪ್ ರೆಸ್ಟೋರೆಂಟ್ ಇತ್ತು, ಅಲ್ಲೇ ಊಟ ಮಾಡಿ ಮುಗಿಸಿದ್ವಿ. ನಾಳೆ ಯಾವ್ಯಾವ ಪ್ಲೇಸ್ ಹೋಗ್ತೀವಿ ಅನ್ನೋದು ಅಲ್ಲಿ ಶೋ ಇಟ್ ಇನ್ ಪಾರ್ಟ್ 2. Till then, take care, bye bye, and don't forget to subscribe.